ಮತ್ತೊಂದು ಗೀತೆಯನ್ನು ನಮ್ಮ ವೀಕ್ಷಕರಿಗಾಗಿ ಪ್ರಸ್ತುತಪಡಿಸಿ ಮೇಡಮ್. ಆ ನಂತರದಲ್ಲಿ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಸರಿ ಸರ್. ನನ್ನ ಸಂಗೀತದ ಬೆಳವಣಿಗೆಗೆ ಕಾರಣೀಕರ್ತರಾಗಿರುವಂತಹ ಎಸ್ ನಾಗರಾಜ್ ಸರ್ ಇವರು ದಾವಣಗೆರೆಯಲ್ಲಿ ಬಹಳ ಹೆಸರುವಾಸಿಯಾದ ಒಬ್ಬ ಸಾಹಿತಿಗಳು. ಅವರು ಬರೆದಿರುವಂತಹ ಒಂದು ಗೀತೆ, ಇದನ್ನು ಅವರು ಪಂಡಿತ ಪುಟ್ಟರಾಜ ಗವಾಯಿಗಳು, ಬಹಳಷ್ಟು ಅಂಧರಿಗೆ ಆಶ್ರಯದಾತರಾಗಿದ್ದಾರೆ ಅಂತಹ ಒಬ್ಬ ವ್ಯಕ್ತಿಯ ಮೇಲೆ ಅವರು ಕುರಿತಾಗಿ ಒಂದು ಗೀತೆಯನ್ನು ಬರೆದಿದ್ದಾರೆ. ಆ ಗೀತೆಯನ್ನು ನಾನು ರಾಗ ಸಂಯೋಜನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನೆಲದ ಮೇಲೆ ಬಂಡಿಯಾದೆ, ಜಲದ ಮೇಲೆ ದೋಣಿಯಾದೆ, ನೆಲದ ಮೇಲೆ ಬಂಡಿಯಾದೆ, ಜಲದ ಮೇಲೆ ದೋಣಿಯಾದೆ, ಬಂಡಿಯಾದೆ ನೀ ದೋಣಿಯಾದೆ, ಬಂಡಿಯಾದೆ ನೀ ದೋಣಿಯಾದೆ, ನೆಲದ ಮೇಲೆ ಬಂಡಿಯಾದೆ, ಜಲದ ಮೇಲೆ ದೋಣಿಯಾದೆ, ಬಂಡಿಯಾದೆ ನೀ ದೋಣಿಯಾದೆ. ಅಂಧರ ಪಾಲಿಗೆ ಕಣ್ಣಾಗಿ ಬಂದೆ, ದೀನರ ಬಾಳಿಗೆ ಬೆಳಕಾಗಿ ನಿಂದೆ, ಅಂಧರ ಪಾಲಿಗೆ ಕಣ್ಣಾಗಿ ಬಂದೆ, ದೀನರ ಬಾಳಿಗೆ ಬೆಳಕಾಗಿ ನಿಂದೆ, ಭಕ್ತರ ಹೃದಯದಲ್ಲಿ ಶಾಶ್ವತ ನೆಲೆಸಿದೆ, ಭಕ್ತರ ಹೃದಯದಿ ಶಾಶ್ವತ ನೆಲೆಸಿದೆ, ಸ್ವಾಭಿಮಾನಿ ಬದುಕಿಗೆ ನೀ ಸ್ಫೂರ್ತಿಯಾದೆ, ಸ್ವಾಭಿಮಾನಿ ಬದುಕಿಗೆ ನೀ ಸ್ಫೂರ್ತಿಯಾದೆ, ಸ್ವಾಭಿಮಾನ ಬದುಕಿಗೆ ನೀ ಸ್ಫೂರ್ತಿಯಾದೆ, ನೀ ಸ್ಫೂರ್ತಿಯಾದೆ. ನೆಲದ ಮೇಲೆ ಬಂಡಿಯಾದೆ, ಜಲದ ಮೇಲೆ ದೋಣಿಯಾದೆ, ನೆಲದ ಮೇಲೆ ಬಂಡಿಯಾದೆ, ಜಲದ ಮೇಲೆ ದೋಣಿಯಾದೆ, ಬಂಡಿಯಾದೆ ನೀ ದೋಣಿಯಾದೆ. ಸಂಗೀತ ಸಾಹಿತ್ಯ ಸೂಸಿದೆ ಎಲ್ಲೆಡೆ, ಆಧ್ಯಾತ್ಮ ಜ್ಞಾನವ ಬಿತ್ತಿದೆ ನಿಂತೆಡೆ, ಸಂಗೀತ ಸಾಹಿತ್ಯ ಸೂಸಿದೆ ಎಲ್ಲೆಡೆ, ಆಧ್ಯಾತ್ಮ ಜ್ಞಾನವ ಬಿತ್ತಿದೆ ನಿಂತೆಡೆ, ಗಾಯಕರ ಸ್ವರದಲ್ಲಿ ಶ್ರುತಿ ನೀನಾದೆ, ಗಾಯಕರ ಸ್ವರದಲ್ಲಿ ಶ್ರುತಿ ನೀನಾದೆ, ವಾದನದಿ ಹೊಮ್ಮುವ ನಾದ ನೀನಾದೆ, ವಾದನದಿ ಹೊಮ್ಮುವ ನಾದ ನೀನಾದೆ, ವಾದನದಿ ಹೊಮ್ಮುವ ನಾದ ನೀನಾದೆ, ವಾದನದಿ ಹೊಮ್ಮುವ ನಾದ ನೀನಾದೆ. ನೆಲದ ಮೇಲೆ ಬಂಡಿಯಾದೆ, ಜಲದ ಮೇಲೆ ದೋಣಿಯಾದೆ, ಬಂಡಿಯಾದೆ
ಒಬ್ಬರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ ಆ ಕ್ಷೇತ್ರದಲ್ಲಿ ಹಲವಾರು ಆಯ್ಕೆಗಳಿರ್ತವೆ. ಹಾಗೆಯೇ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ತಾವು ಆಯ್ದುಕೊಂಡದ್ದು ಹಿಂದೂಸ್ತಾನಿ ಸಂಗೀತ. ಅಂತೆಯೇ ಬರೀ ಹಾಡೋದಷ್ಟೇ ಅಲ್ಲದೆ ನೀವು ಹಾರ್ಮೋನಿಯಂ ಕೂಡ ಜೊತೆಯಲ್ಲಿ ಬಾರಿಸ್ಕೊಳ್ತಾ ಹಾಡುವಂಥ ಒಂದು ಕಲೆಯನ್ನು ಒಗ್ಗಿಸ್ಕೊಂಡಿದ್ದೀರಿ. ಕೇವಲ ಬರೀ ಹಾಡೋದೇ ಕಷ್ಟ, ಅಂಥದ್ರಲ್ಲಿ ಹಾರ್ಮೋನಿಯಮನ್ನು ಬಾರಿಸ್ಕೊಂಡು ಕೂಡ ಹಾಡುವಂಥ ಕಲೆ ನಿಮಗೆ ಒಲ್ದಿರುವಂಥದ್ದು ವಿಶೇಷ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ನೀವು ರೂಢಿಸ್ಕೊಂಡ್ರಿ? ಸಂಗೀತ ಕ್ಷೇತ್ರದಲ್ಲಿ ನೀವು ಹಿಂದೂಸ್ತಾನಿ ಸಂಗೀತವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅನ್ನುವಂಥ ವಿಚಾರಗಳ ಬಗ್ಗೆ ಒಂದಷ್ಟು ಹೇಳಿ ಮೇಡಮ್. ಸರ್, ನಮ್ಮ ತಂದೆಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರನ್ನೇ. ಹಾಗಾಗಿ ನಾನು ಅವ್ರ ಹತ್ರ ಕಲ್ತಿರೋದ್ರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಾನು ಮೊದಲಿಂದನೂ ಅದೇ ಕಲಿತುಕೊಂಡು ಬಂದಿದ್ದು. ಜೊತೆಗೆ ಶಾಸ್ತ್ರೀಯ ಸಂಗೀತ ಅಂದರೆ ಸಂಗೀತಕ್ಕೆ ಬೇಸ್ ಅಂತ. ಅದು ಶಾಸ್ತ್ರೀಯ ಸಂಗೀತ ಅಂದ್ರೆ ಅದನ್ನ ಕಲಿತ್ರೆ ನಾವು ಯಾವುದೇ ಲೈಟ್ ಮ್ಯೂಸಿಕ್ ಅಂದರೆ ಈಗ ಸುಗಮ ಸಂಗೀತ ಅಂತ ಏನು ಹಾಡ್ತೀವಿ, ಭಾವಗೀತೆ, ವಚನಗಳು, ಜಾನಪದ ಗೀತೆಗಳು, ಈ ರೀತಿ ಯಾವುದೇ ತರಹದ ವಿವಿಧ ಥರದ ಗೀತೆಗಳನ್ನು ನಾವು ಹಾಡ್ತೀವಲ್ಲ, ಅದೆಲ್ಲದಕ್ಕೂ ನಾವು ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ರೆ ಅದನ್ನೆಲ್ಲವನ್ನು ನಾವು ಆರಾಮಾಗಿ ಕಲಿಬೋದು, ಆರಾಮಾಗಿ ಹಾಡಬಹುದು ಕೂಡ. ಹಾಗಾಗಿ ನನಗೆ ಬೇಸ್ಮೆಂಟ್ ನಮ್ಮ ತಂದೆಯವರಿಂದ ಬಹಳ ಚೆನ್ನಾಗಿ ಬಿತ್ತು. ಅದೇ ರೀತಿ ಸರ್, ನಾನು ಈ ಯಾವುದೇ ಒಂದು ವ್ಯಕ್ತಿ ಬೆಳಿಬೇಕು ಅಂತಂದರೆ ಅದರ ಹೊರಗಿನ ಒಂದು ಸಪೋರ್ಟ್ ಕೂಡ ಜೊತೆಗೆ ಬೇಕಾಗುತ್ತೆ. ನನ್ನ ಕುಟುಂಬದವರ ಪ್ರೋತ್ಸಾಹ ಅಂತೂ ಬಹಳಷ್ಟಿದೆ. ಅದ್ರ ಜೊತೆಗೆ ಒಬ್ಬ ಪ್ರತಿಭೆ ಬೆಳಿಬೇಕು ಅಂದರೆ ಹೊರಗಡೆ ವಾತಾವರಣದ ಪರಿಚಯ, ಹೊರಗಡೆ ವಾತಾವರಣಕ್ಕೆ ನಾನು ಪರಿಚಯ ಆಗಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಒಂದು ನೆಲೆಯಲ್ಲಿ ಬಹಳಷ್ಟು ಜನ ನಮ್ಮ ತಂದೆಯವರ ಸ್ನೇಹಿತರು, ಅವರ ಒಂದು ಫ್ರೆಂಡ್ ಸರ್ಕಲ್ ಕೂಡ ನನಗೆ ಬಹಳ ಸಪೋರ್ಟಿವ್ ಆಗಿದ್ದಾರೆ. ಅವರ ಹೆಸರುಗಳನ್ನ ತಗೋಬೇಕಾದ್ರೆ ಎಸ್ ನಾಗರಾಜ್ ಅಂತ ಹೇಳಿಬಿಟ್ಟು ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದರೂ ಸಹ ಅವರ ಸಾಹಿತಿಗಳು ಸಹ ಆಗಿದ್ದರು ಅವರು. ಹಾಗಾಗಿ ಅವರು ಕೂಡ ನನ್ನ ಒಂದು ಪ್ರತಿಭೆಯನ್ನು ನೋಡಿ ಅವ್ರಿಗೂ ಆಶ್ಚರ್ಯ ಆಗಿ, ಇಷ್ಟು ಸಣ್ಣ ಹುಡುಗಿ ಎಷ್ಟು ಚೆನ್ನಾಗಿ ಹಾಡ್ತಾಳೆ, ಇವಳು ಬಯಲಿಗೆ ಬರಬೇಕು, ಬೆಳಕಿಗೆ ಬರಬೇಕು ಅನ್ನೋ ಆಸೆಯಿಂದ ಅವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು, ಜಗಳೂರಂತಹ ಒಂದು ಬರದ ನಾಡಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅದರಲ್ಲಿ ನನ್ನನ್ನು ಪ್ರದರ್ಶಿಸಬೇಕು, ನನ್ನ ಕಲೆಯನ್ನು ಪ್ರದರ್ಶಿಸಬೇಕು, ಅವರು ಹೊರ ಹೊಮ್ಮಬೇಕು ಅಂಥೇಳಿ ಭಾಳಷ್ಟು ಅವರು ಸಹ ಕಾರಣ ಆಗಿದ್ದಾರೆ ಇದಕ್ಕೆ. ಹೀಗೆ ನಾಗರಾಜ್ ಸರ್ ರೀತಿಯಲ್ಲಿ ಸುಮಾರಷ್ಟು ಜನ ನನ್ನ ಜೀವನದಲ್ಲಿ, ಸಂಗೀತ ಜೀವನದಲ್ಲಿ, ಜರ್ನಿಯಲ್ಲಿ ಭಾಳಷ್ಟು ಜನ ತಮ್ಮ ಸಹಾಯವನ್ನು ಮಾಡಿದ್ದಾರೆ ಸರ್. ಆ ಎಲ್ಲ ಹಿರಿಯರಿಗೂ ಸಹ ನಾನು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಒಳ್ಳೆಯದು ಮೇಡಮ್. ಮತ್ತೊಂದು ಗೀತೆಯನ್ನು ಪ್ರಸ್ತುತಪಡಿಸಿ ಮೇಡಮ್. ಓಕೆ ಸರ್. ಕೊನೆಯದಾಗಿ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಸಣ್ಣ ಝಲಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಗ ಭೈರಾಗಿ ಭೈರವ್ ತೀನ್ತಾಲ್ ತಾಳದಲ್ಲಿ ಇದನ್ನ ಪ್ರಸ್ತುತಪಡಿಸ್ತೀನಿ.
ಜನಕ ಸುರ ಸಂಗೀತ ಸಾಜ ವೀಣ ಮೃದಂಗ ಸಿತಾರ ತರಂಗ ವೀಣ ಮೃದಂಗ ಸಿತಾರ ತರಂಗ ವೀಣ ಮೃದಂಗ ಸಿತಾರ ತರಂಗ ರೆ ಮಜು ಪಾಯಲ ಬಾಜೆ ರೆ ಮಜು ರೆ ಮಜು ಪಾ ಮರೆ ಸರಿ ನಿ ಸ ಪ ನಿ ಸ ರೆ ಮಜು ಸ ಸಾ ನಿ ಪ ಮರೆ ಸ ರೆ ಮಜು ರೆ ಮಜು ಪಾಯಲ ಬಾಜೆ ಸರಿ ಮ ರೆ ಮ ಪ ಮ ನಿ ಪ ನಿ ಮ ಪ ರೆ ಮ ಪ ನಿ ಪ ನಿ ಪ ಮ ರೆ ಮ ರೆ ಸ ರೆ ಮಜು ಪಾಯಲ Pani
ಪನಿ ಪನಿ ಪಮರೆ ರೆ ಮಾಮ ಪ ಪನಿ ನಿ ಸನಿ ಪಮರೆ ಸರೆ ಮಜು ಮಜು ಬಾಜೆ ರೆ ಮಜು 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 ಜನಕ ಜನಕ ಸುರ ಸಂಗೀತ ಸಾಜ ಜನಕ ಜನಕ ಸುರ ಸಂಗೀತ ಸಾಜ ಸುರ ಸಂಗೀತ ಸಾಜ ಜನಕ ಜನಕ ಸುರ ಸಂಗೀತ ಸಾಜ ಜನಕ ಜನಕ ಸುರ ರೆ ರೆ ಮಮ ಪ ಪನಿ ನಿ ಸಾ ಪನಿ ಸರಿ ಸಾ ಜನಕ ಜನಕ ಸುರ ಜನಕ ಜನಕ ಸುರ ಜನಕ ಜನಕ ಸುರ ಸಂಗೀತ ಸಾಜ ಸಂಗೀತ ಜನಕ ಜನಕ ಸುರ ಸಂಗೀತ ಸಾಜ ಜನಕ ಜನಕ ಸುರ ಪನಿ ನಿ ಪನಿ ಸತ ಪನಿ ಸರಿ ಸರಿ ಸಾ ಜನಕ ಜನಕ ಸಂಗೀತ ಸಾಜ ವೀಣ ಮೃದಂಗ ಸಿತಾರ ತರಂಗ ವೀಣ ಮೃದಂಗ ಸಿತಾರ ತರಂಗ ವೀಣ ಮೃದಂಗ ಸಿತಾರ ತರಂಗ ರೆ ಮಜು ಮಜು ರೆ ಮಜು ಮಜು ರೆ ಮಜು ಮಜು ಬಾಯಲ ಬಾ ಪ್ರತಿಯೊಬ್ಬರಿಗೂ ಕೂಡ ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡು ಹೋಗುವಾಗ ಏಳು ಬೀಳುಗಳು ಎಡರು ತೊಡರುಗಳು ಎಲ್ಲವೂ ಬರುವಂಥದ್ದು ಸಹಜ. ಆ ಎಲ್ಲವನ್ನು ಮೀರಿ ಮುಂದಕ್ಕೆ ಹೋಗ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಗುರಿಯನ್ನು ತಲುಪಬೇಕು, ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಬೆಳಿಬೇಕು ಅನ್ನುವಂಥ ಕನಸುಗಳು ಹೆಗಲೇರಿ ಅವರನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತವೆ. ಆ ಹಿನ್ನೆಲೆಯಲ್ಲಿ ತಾವು ಈಗ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಬೆಳವಣಿಗೆಯನ್ನು ಕಾಣಬೇಕು ಅಂತೇಳಿ ಬಯಸ್ತಾ ಇದ್ದೀರಿ, ಅದನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ಮೇಡಮ್. ಸರ್, ಮದುವೆ ಆದ ನಂತರ ಆಲ್ಮೋಸ್ಟ್ ಸಂಗೀತದ ಕಡೆ ಗಮನ ಕಡಿಮೆ ಆಯಿತು ಅನ್ನೋದಕ್ಕಿಂತ ಬ್ಯುಸಿ ಲೈಫ್ ಆಗಿಬಿಡ್ತು. ಅದಾದ ಮದುವೆ ಆದ ನಂತರ ಮಕ್ಕಳು, ಹೀಗೆ ನನಗೆ 2 ಮಕ್ಕಳಿದ್ದಾರೆ ಸರ್, ಮನಸ್ವಿ ಮತ್ತು ಪ್ರಹರ್ಷ್ ಅಂತೇಳಿ. 3.5 ವರ್ಷದ ಮಗಳು, 1 ವರ್ಷದ ಮಗ ಇದ್ದಾನೆ. ಅವರ ಬೆಳವಣಿಗೆನ ಅವ್ರ ಜೊತೆನೂ ನಾನು ಬೆಳವಣಿಗೆ ಆಗಬೇಕು, ನನ್ನ ಕ್ಷೇತ್ರವನ್ನು, ನನ್ನ ಸಂಗೀತ ಕ್ಷೇತ್ರವನ್ನು ನಾನು ಬಿಡಬಾರ್ದು ಅನ್ನೋದು ನನಗೂ ಇದೆ, ಮತ್ತು ನಮ್ಮ ಮನೆಯವ್ರಿಗೂ ಅದನ್ನು ಪ್ರೋತ್ಸಾಹಿಸಬೇಕು ಅನ್ನೋದಿದೆ. ಹಾಗಾಗಿ ನನ್ನ ಮುಂದಿನ ಯೋಜನೆ ಏನು ಅಂತಂದರೆ, ಈಗಿನ ಪೀಳಿಗೆಯಲ್ಲಿ ನಾವು ಈಗ ನೋಡ್ತಾ ಇರ್ಬೋದು, ಇದು ಡಿಜಿಟಲ್ ಯುಗ ಅಂತಲೇ ನಾವು ಕರಿತಾ ಇದ್ದೀವಿ. ಈಗಿನ ಯುಗದಲ್ಲೂ ಸಹ ಮಕ್ಕಳಿಗೆ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ, ಅದನ್ನು ನಾವು ಬಿಟ್ಕೊಡ್ಬಾರ್ದು. ಯಾವತ್ತಿದ್ರೂ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ಪೀಳಿಗೆಗಳು ಸಹ ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನನ್ನ ಮುಂದಿನ ಯೋಜನೆ ಏನು ಅಂತಂದರೆ, ದಾಸರು ಮತ್ತು ವಚನಕಾರರು ಇವರೆಲ್ಲ ಬಹಳಷ್ಟು ಅವರ ವಚನಗಳ ಮೂಲಕ, ಅವರ ಗೀತೆಗಳ ಮೂಲಕ ಅವರು ಸಮಾಜಕ್ಕೆ ಒಳಿತಾಗುವಂತಹ ಎಲ್ಲ ಕೆಲಸವನ್ನು ಅವರ ಗೀತೆಗಳ ಮೂಲಕ, ಅವರ ರಚನೆಗಳ ಮೂಲಕ ಮಾಡ್ತಾರೆ. ಅಂಥ ಗೀತೆಗಳನ್ನು ನಾನು ಆರಿಸ್ಕೊಂಡು ಅದಕ್ಕೆ ನಾನು ರಾಗ ಸಂಯೋಜನೆಯನ್ನು ಮಾಡಿ ಅದನ್ನು ಪ್ರಚಲಿತಗೊಳಿಸಬೇಕು. ಈಗಿನ ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೂ ಸಹ ಅದು ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡಬೇಕು. ಸಂಗೀತ ಸಂಯೋಜನೆ ಮಾಡಬೇಕು, ಭಾಳಷ್ಟು ಗೀತೆಗಳಿಗೆ ಸಂಯೋಜನೆ ಮಾಡಿ
ಮಕ್ಕಳಿಗೆ ಅದನ್ನು ತಲುಪೋ ಹಾಗೆ ಆಗಬೇಕು. ಅದರಿಂದ ಮಕ್ಕಳು ಸಮಾಜದಲ್ಲಿ ಉನ್ನತವಾಗಿ ಬೆಳೆದು ಒಬ್ಬ ಒಳ್ಳೆ ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್. ಇದರ ಜೊತೆಗೆ ನಾನು ಒಂದು ಸಂಗೀತ ಶಾಲೆ ಅನ್ನು ತೆಗಿಬೇಕು, ಓಪನ್ ಮಾಡಬೇಕು ಅಂತ ಕೂಡ ನಂದು ನಮ್ಮ ಮನೆಯವ್ರದ್ದು ಆಸೆ ಇದೆ. ಅದು ಈಡೇರೋದಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್. ಒಳ್ಳೆಯದು ಮೇಡಮ್. ಇದುವರೆಗೂ ಕೂಡ ಒಂದು ಮಧುರವಾದ ಸಂಗೀತವನ್ನು ನಮ್ಮ ವೀಕ್ಷಕರಿಗೆ ಕೇಳಿಸುವ ಜೊತೆಯಲ್ಲಿ ನಿಮ್ಮ ಕನಸುಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅದರಲ್ಲಿ ಒಂದು ಮುಖ್ಯವಾಗಿ ಅಂತ ಹೇಳಿದರೆ, ಈಗಿನ ಒಂದು ಪೀಳಿಗೆಗೆ ನೀವು ಕಲ್ತಿರುವಂಥ ಸಂಗೀತವನ್ನು ಧಾರೆ ಎರೆಯುವುದರ ಜೊತೆಯಲ್ಲಿ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕೂಡ ನಾನು ಒಂದು ಸಂಗೀತ ಶಾಲೆಯ ಮೂಲಕ ಆ ಮಕ್ಕಳಲ್ಲಿ ಬಿತ್ತರಿಸುವಂಥ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಗುರಿಯನ್ನು ಏನು ಇಟ್ಕೊಂಡಿದ್ದೀರಿ, ಅದು ನಿಜವಾಗಿಯೂ ಕೂಡ ಒಂದು ಬಿತ್ತುವಿಕೆಯ ಕಾರ್ಯ. ಅದು ಪ್ರತಿ ಕ್ಷೇತ್ರದಲ್ಲೂ ಕೂಡ ಹಾಗೆಯೇ ಒಂದು ಹೊಸ ಪೀಳಿಗೆಗೆ ಆ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯ ಬೀಜವನ್ನು ಬಿತ್ತುವಂಥ ಪ್ರಕ್ರಿಯೆ ನಡೆದಾಗ ಅಲ್ಲಿ ಆ ಕ್ಷೇತ್ರದಲ್ಲಿ ಒಂದು ಪಾವಿತ್ರತೆಯನ್ನು ನಾವು ಕಾಪಾಡಿಕೊಳ್ಬೋದು. ಆ ಹಿನ್ನೆಲೆಯಲ್ಲಿ ನೀವು ಒಂದು ಉತ್ತಮವಾದ ಸಂಸ್ಕಾರದ ಕನಸುಗಳನ್ನು ಕಂಡಿದ್ದೀರಿ. ಆ ಎಲ್ಲ ಕನಸುಗಳು ಈಡೇರಲಿ. ಹಾಗೆಯೇ ನಿಮ್ಮ ಸಂಗೀತ ಶಾಲೆಯ ಒಂದು ಹೆಸರು ಅದು ಮುಂದಿನ ಈ ಒಂದು ಕ್ಷೇತ್ರದಲ್ಲಿ ಸಂಗೀತದಲ್ಲಿ ಒಂದು ಚಿರಸ್ಥಾಯಿಯಾಗಿ ನೆಲೆಸುವಂತೆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಜೊತೆ ಇರಲಿ ಅಂತೇಳಿ ಹಾರೈಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಅತಿಥಿಯಾಗಿ ಆಗಮಿಸಿ ಇದುವರೆಗೂ ಕೂಡ ಸಂಗೀತದ ಸುದ್ದಿಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸುವ ಜೊತೆಯಲ್ಲಿ ಒಂದು ನಿಮ್ಮ ನುಡಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ, ಕನಸುಗಳನ್ನು ಹೇಳ್ಕೊಂಡಿದ್ದೀರಿ. ಆ ಎಲ್ಲ ಒಂದು ನುಡಿಗಳಿಗಾಗಿ ನಿಮಗೆ ಈ ಒಂದು ಪುಸ್ತಕವನ್ನು ನೀಡುವುದರ ಮೂಲಕ ನಿಮಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಇದುವರೆಗೂ ಕೂಡ ಶ್ರೀಮತಿ ರೂಪಾ ತುರ್ಮುರಿ ಅವರು ಈ ಒಂದು ಸಂಗೀತದ ಸುದೆಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸುವಂಥ ದಿಸೆಯಲ್ಲಿ ಶ್ರೀಯುತ ರಾಜ್ಕುಮಾರ್ ಅವರು ಸಂಗೀತ ಸಾಥಿಯಾಗಿ, ತಬಲಾ ಸಾಥಿಯಾಗಿ ಅವರಿಗೆ ತಬಲವನ್ನು ನುಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಉಪಸ್ಥಿತರಿದ್ದು ಈ ಒಂದು ತಬಲಾ ಸಾಥನ್ನು ನೀಡಿದ್ದಕ್ಕಾಗಿ ಕಾವ್ಯಧಾರೆಯ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಯನ್ನು ಅರ್ಪಿಸೋದ್ರ ಮೂಲಕ ಈ ಪುಸ್ತಕ ಕಾಣಿಕೆಯನ್ನು ಅವರಿಗೆ ನೀಡ್ತಾ ಇದ್ದಾರೆ. HS ವೆಂಕಟೇಶ್ ಮೂರ್ತಿ ಅವರು ರಚಿಸಿರುವಂತಹ ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ದೇನೆ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ತಿಂಗಳ
ತಡೆಯುವರಿಲ್ಲ ಪಾತ್ರವೀರದ ತೊರೆ ಪ್ರೀತಿ ಇದು ಪಾತ್ರವೀರದ ತೊರೆ ಪ್ರೀತಿ ತೊರೆದರು ತನ್ನ ತೊರೆಯದು ಪ್ರಿಯನ ತೊರೆದರು ತನ್ನ ತೊರೆಯದು ಪ್ರಿಯನ ರಾಧೆಯ ಪ್ರೀತಿಯ ರೀತಿ ಇದು ರಾಧೆಯ ಪ್ರೀತಿಯ ರೀತಿ ರಾಧೆಯ ಪ್ರೀತಿಯ ರೀತಿ ಇದು ರಾಧೆಯ ಪ್ರೀತಿಯ ರೀತಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ